ನಿನ್ ಮದ್ವೆ ನಡಿಬೇಕು, ಆದ್ರೆ ಅದು ನನ್ ಜೊತೆ ಆಗಿರ್ಬಾರ್ದು ಅಷ್ಟೇ. ಅದಕ್ಕೆ ತಾನೇ ನಿನ್ ವ್ಯಕ್ತಿತ್ವನ ನಾನ್ ಕೇಳಿಸ್ತಾ ಇರೋದು. ಮೋನಿಕಾ, ನೀನು ಬರೀ ಈ ಆಟದ ದಾಳ ಅಷ್ಟೇ. ನಿನ್ನನ್ನ ಅಡ್ಡ ಇಟ್ಕೊಂಡು ಗೌರಿನ ಈ ಚಕ್ರವ್ಯೂಹದಲ್ಲಿ ಲಾಕ್ ಮಾಡ್ಬೇಕು. ನೀನು ನನ್ಗಾಕಿರೋ ಲಾಕಿಂದ ನಾನ್ ಆಚೆ ಬರ್ಬೇಕು. ಒಂದೇ ಏಟ್ಗೆ 2 ಹಕ್ಕಿ. ಆ ಗೌರಿ ಇಲ್ಲಿಂದ ತೊಲಗ್ಬೇಕು, ನೀನು ನನ್ನಿಂದ ದೂರ ಆಗ್ಬೇಕು. ಅನಿಕೇತ್, ಏನ್ ಯೋಚನೆ ಮಾಡ್ತಿದ್ಯಾ? ಅದು ನಮ್ ಮದ್ವೆ ಎಲ್ಲಾದ್ರೆ ಚಂದ ಅಂತ ಯೋಚನೆ ಮಾಡ್ತಿದ್ದೆ ಅನಿ. ನಾನಂತೂ ಪಕ್ಕಾ ಪ್ಲಾನ್ ಮಾಡಿದೀನಿ. ನಿನ್ನಂತೂ ಯಾವ್ದೇ ಕಾರಣಕ್ಕೂ ಬಿಡಲ್ಲ. ಸರಿ, ಮಿಕ್ಕಿದ ನಾಳೆ ಮೀಟ್ ಮಾಡ್ಬಿಟ್ಟು ಮಾತಾಡೋಣ. ನಾಳೆನಾ? ನಾಳೆ ಸ್ವಲ್ಪ ಕೆಲ್ಸ ಇದೆಯಲ್ಲ. ಇಲ್ಲ, ನಿನ್ನ ನೋಡ್ಬೇಕು, ಮಾತಾಡ್ಬೇಕು. ಇವತ್ ಸರಿಯಾಗಿ ಮಾತಾಡಕ್ಕೆ ಆಗ್ಲಿಲ್ಲ. ನಾಳೆ ಸಿಗ್ತಾ ಇದೆಯಾ ಅಷ್ಟೇ. ಸರಿ, ನಿನ್ನಿಷ್ಟ. ನಾಳೆ ಸಿಗೋಣ. ಅವಾಗ್ಲೂ ಮದ್ವೆ ಅಂತ ಸಾಯ್ತಾ ಇರ್ತಾರೆ. ಪದೇ ಪದೇ ಮೀಟಿಂಗ್ಸ್ ಬೇರೆ. ಇದು ನನ್ ಪಾಲಿಗೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಮೋನಿಕಾಗ್ ಒಂದ್ ಪೊಲೀಸ್ ಸ್ಟಾಪ್ ಇಡ್ಬೇಕಲ್ಲ. ಈ ಮಿಸ್ಟರ್ ಡಿಫೆಕ್ಟು ಫ್ಲೈಟ್ ಓಡ್ಸಕ್ ಶುರು ಮಾಡಿದ್ರ? ಮಿಸ್ಟರ್ ಡಿಫೆಕ್ಟು ಕೊರ್ಕೆ ಹೊಡಿಯಲ್ಲ ಅಂತಾರಲ್ಲ, ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀವಿ. ಅಯ್ಯೋ, ಈ ಅಪ್ಪನ ಬಾರ್ಡರ್ ಅಲ್ಲಿ ಬಿಟ್ರೆ ವಾರ್ ಇಲ್ದೇನೆ ಗೆಲ್ಬೋದು. ಮೊನ್ನೆ ತಾನೇ ಓಪನ್ ಆಯ್ತು. ಕಾಸ್ಟ್ಲಿ ಫೋನ್ ಅಲ್ಲ, ಫೇಸ್ ಲಾಕ್ ಇಟ್ಟಿದಾರಂತ. ಈ ಮೂತಿಗೆ ಖಂಡಿತ ಫೇಸ್ ಅನ್ಲಾಕ್ ಆಗಲ್ಲ. ಫಿಂಗರ್ ಪ್ರಿಂಟ್ ಟ್ರೈ ಮಾಡೋಣ. ಏನ್ ಮಾಡೋದೀಗ? 1 ನಿಮಿಷಕ್ಕೆ ಪ್ರಾಣ ಹೋದಾಗ ನೋಡಿ ನಿಮಗೇನ್ ಮಾಡ್ತೀನಿ. ಯಾರ್ ಹೆಂಡ್ತಿ ನಾನು? ಮಿಸ್ಟರ್ ಡಿಫೆಕ್ಟ್ ಹೆಂಡ್ತಿ ಅಂದ್ರೆ ಸುಮ್ನೆನಾ? ಈ ಆಡಿಯೋ ನೋಡಿ ನಾಳೆ ಈ ಆಡಿಯೋ ನಂದು ಅಲ್ವೇ ಅಲ್ಲ ಅಂತ ವಾದ ಮಾಡ್ಬೋದು. ಯಾವ್ದಕ್ಕೂ ಸೇಫ್ಟಿಗೊಂದು ವಿಡಿಯೋ ತಗೊಳ್ತೀನಿ. ನೋಡ್ತಾ ಇರಿ ಪ್ರೇಕ್ಷಕರೇ, ಇವ್ರ ಗೊರ್ಕೆ ಸತ್ಯ ಅಂತ ಪ್ರೂವ್ ಮಾಡೋದಿಕ್ಕೆ ನನ್ನ ಹತ್ರ ಬಾಂಬ್ ರೆಡಿ ಇದೆ. ವಿವೇಕ್, ಚಿಕ್ಕಮ್ಮ, ನಾನ್ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಅದಕ್ಕೆ ಅಪಾಯಿಂಟ್ಮೆಂಟ್ ತಗೋಬೇಕಾ? ಮಾತಾಡಿ ಚಿಕ್ಕಮ್ಮ. ಯಾಕೆ ಚಿಕ್ಕಮ್ಮ ಸೀರಿಯಸ್ ಆಗಿದ್ದೀರಾ? ಸೀರಿಯಸ್ ಆಗಿರೋ ವಿಷಯನೇ ನಾನ್ ಕೇಳಿಸ್ಕೊಂಡಿರೋ. ಅದು ನಿಜನೋ ಸುಳ್ಳು ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಬಂದಿಲ್ಲ ವಿವೇಕ್. ಯಾಕಂದ್ರೆ ಯಾರೋ ಹೇಳಿದ ಮಾತನ್ನ ಕೇಳಿಸ್ಕೊಂಡು ಇಲ್ಲಿ ಬಂದಿಲ್ಲ ವಿವೇಕ್. ಸ್ವತಃ ನಿನ್ ಬಾಯಲ್ಲಿ ಹೇಳಿದ ಮಾತನ್ನೇ ಕೇಳಿಸ್ಕೊಂಡ್ ನಾನ್ ಬಂದಿರೋ. ಆ ಮಾತ್ ಸುಳ್ಳಾಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಾ ಇದೆ. ಆ ಕಹಿ ಸತ್ಯದ ಬಗ್ಗೆ ನಿನ್ ಹತ್ರ ಮಾತಾಡಕ್ ಬಂದಿದ್ದೀನಿ ವಿವೇಕ್. ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ನೀನು ನಿನ್ ಹೆಂಡತಿನ ಬಿಟ್ಬಿಡ್ಬೇಕು ಅಂತ ನಿರ್ಧಾರ ಮಾಡಿದ್ಯಲ್ಲ, ಅದ್ರ ಬಗ್ಗೆ. ನೀವಿಬ್ರು ಒಂದು ಗಡುವನ್ನ ಫಿಕ್ಸ್ ಮಾಡ್ಕೊಂಡಿದ್ದೀರಲ್ಲ, ಅದ್ರ ಬಗ್ಗೆ. ಸುಳ್ಳು ಅಂತ ಹೇಳೋಕೆ ಕಷ್ಟ ಪಡ್ಬೇಡ ವಿವೇಕ್, ಅದು ನಿಜ. ಯಾಕೆ ಅಂದ್ರೆ ನೀವಿಬ್ರು ಮಾತಾಡ್ತಿರೋದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ದಿನ 10 ಕಿಲೋಮೀಟರ್ ಓಡಾಡಿ ದೇಹನ ಚೆನ್ನಾಗಿ ಇಟ್ಕೊಂಡ್ರೆ ಸಾಲದು ವಿವೇಕ್. ಅದ್ರ ಜೊತೆಗೆ ಸಂಬಂಧನ ಉಳಿಸ್ಕೊಳ್ಳೋ ತಾಳ್ಮೆನೂ ಇರ್ಬೇಕು ಅಲ್ವಾ? ಹಾಗಲ್ಲ ಚಿಕ್ಕಮ್ಮ, ಅದು ನೋಡು ವಿವೇಕ್, ಇವತ್ತು ಜಗಳ ಮಾಡ್ಕೊಂಡು ರಾತ್ರಿ ಚೆನ್ನಾಗಾಗಿ ಬೆಳಿಗ್ಗೆ ಮರ್ತೋಗೋ ಜಗಳಗಳಿದ್ರೆ ಚಂದ ಅಲ್ವಾ? ಆದ್ರೆ ನಿಮ್ ಜಗಳಗಳು ಏನು ಇದು? ನೀವ್ ಅನ್ಕೊಂಡಿರೋಷ್ಟು ದೊಡ್ಡ ಇಶ್ಯೂ ಏನಲ್ಲ ಇದು. ನಾನ್ ಎಲ್ಲ ಕೇಳಿಸ್ಕೊಂಡಿದೀನಿ ವಿವೇಕ್. ಆ ಹುಡುಗಿ ಮಾಡಿರೋ ತಪ್ಪಾದ್ರೂ ಏನು ಅಲ್ಲ ವಿವೇಕ್. ಅವಳನ್ನ ಮನೆ ಬಿಟ್ಟು ಕಳ್ಸೋ ಅಂತ ಅಪರಾಧ ಏನ್ ಮಾಡಿದಾಳೆ? ಅವಳು ತಪ್ಪು ಮಾಡಿದಾಳೆ ಅಂತ ಇನ್ನೂ ಪ್ರೂವ್ ಆಗಿಲ್ಲ ಚಿಕ್ಕಮ್ಮ. ಅದ್ರ ನನ್ನ ನಂಬಿಕೆ ಇದೆಯಲ್ಲ, ಅದು ಖಂಡಿತ ಪ್ರೂವ್ ಮಾಡುತ್ತೆ ಅವಳು ನಮ್ಮೆಲ್ರಿಗೂ ಮೋಸ ಮಾಡಿದಾಳೆ ಅಂತ. ಏನನ್ ಸಾಬೀತ್ ಮಾಡ್ತೀಯ ವಿವೇಕ್? ಆ ಮದ್ವೆಲಿ ಮುಸ್ಕಾಕೊಂಡ್ ಕೂತಿದ್ಲಲ್ಲ, ಅದನ್ನ ನಿನ್ ತಾಳಿ ಕಟ್ಟಕ್ಕೂ ಮುಂಚೆ ಆ ಮುಸುಕ್ ತೆಗ್ದು ತಾನ್ ಯಾರು ಅಂತ ತೋರ್ಸಿದ್ಲಲ್ಲ, ಅದನ್ನ ಮಾಡೋ ಉದ್ದೇಶ ಇದ್ದಿದ್ರೆ ಅವಳು ಅದೇ ಮುಸ್ಕಲ್ಲಿದ್ದು ನಿನ್ ಹತ್ರ ತಾಳಿ ಕಟ್ಟಿಸ್ಕೋಬೋದಿತ್ತು ಅಲ್ವಾ? ಅತ್ತೆ ಹೇಳೋದೇ ಮೋಸ ಅನ್ಸುತ್ತಾ ವಿವೇಕ್ ನಿನ್ಗೆ? ಆಮೇಲೆ ಅವಳು ಈ ಮನೆಗ್ ಬಂದ್ಮೇಲೆ ಮಾಡಿರೋ ತಪ್ಪಾದ್ರೂ ಏನು ಅಲ್ಲ, ನೀನ್ ಸಾಬೀತ್ ಮಾಡಕ್ಕೆ ಹೊರಟಿರುವಂತ ಅಪರಾಧ ಆದ್ರೂ ಏನ್ ಹೇಳು? ಚಿಕ್ಕಮ್ಮ, ಈ ವಿಷಯದಿಂದ ಒಂದ್ ದೊಡ್ಡ ಕಥೆನೇ ಇದೆ, ಅದೆಲ್ಲ ನಿಮ್ಗೆ ಅರ್ಥ ಆಗಲ್ಲ. ಅದನ್ನ ತಿಳ್ಕೊಳಕ್ಕೆ ಬಂದಿರೋದು ವಿವೇಕ್. ಹೇಳು, ನನ್ಗೆ ಯಾವ್ದು ಅರ್ಥ ಆಗಲ್ಲ? ಪ್ಲೀಸ್ ಚಿಕ್ಕಮ್ಮ, ನನ್ ಮೈಂಡ್ ತುಂಬಾ ಡಿಸ್ಟರ್ಬ್ ಆಗಿದೆ. ಅದ್ರ ಬಗ್ಗೆ ಚರ್ಚೆ ಮಾಡೋ ಮೂಡಲ್ಲಿ ನಾನಿಲ್ಲ. ಮೈಂಡ್ ಡಿಸ್ಟರ್ಬ್ ಆಗಿರೋದಲ್ಲ ವಿವೇಕ್, ನಿನ್ ದೃಷ್ಟಿ ಮಂಜಾಗಿದೆ. ಅರ್ಥ ಮಾಡ್ಕೊಳಕ್ ಆಗದಿರೋ ಅಷ್ಟು ಚಿಕ್ಕ ಮಗು ಅಲ್ಲ ಕಣೋ ನಾನು. ಹೆಣ್ಣಿನ ಮನ್ಸು ಹೆಣ್ಣಿಗೆ ಅರ್ಥ ಆಗುತ್ತೆ ಕಣೋ. ನೀನ್ ಹಠ ಇದೆಯಲ್ಲ, ಅದು ನಿನ್ ಸಂಸಾರನ ಸುಡ್ತಾ ಇದೆ. ಅದು ನಿನಗ್ ಗೊತ್ತಾಗ್ತಾ ಇಲ್ಲ. ಪಾಪ ಹುಡುಗಿ. ಚಿಕ್ಕಮ್ಮ ಪ್ಲೀಸ್, ನಾನ್ ಪದೇ ಪದೇ ಹೇಳ್ತಾ ಇದೀನಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಬಿಟ್ಬಿಡೋದಾ? ಸರಿ, ಈ ವಿಷಯನ ನಾನು ಇಲ್ಲಿಗೆ ಬಿಟ್ಬಿಡ್ತೀನಿ. ಆದ್ರೆ ಗೌರಿನ ಬಿಟ್ಬಿಡ್ತೀನಿ ಅಂತ ನೀನ್ ತಗೊಂಡಿದ್ದಿಲ್ಲ ನಿರ್ಧಾರ, ಅದನ್ನ ಬಿಟ್ಬಿಡು. ಚಿಕ್ಕಮ್ಮ, ಅದು ಹಾಗಲ್ವಾ? ಸರಿ, ಗೌರಿನ ಯಾಕೆ ಬಿಡ್ಬೇಕು ಅಂತ ಅನ್ಕೊಂಡಿದ್ಯಾ? ಮತ್ತೆ ಕೇಳ್ತಿದೀನಿ ವಿವೇಕ್, ಆ ಹುಡುಗಿ ಮಾಡಿರೋ ತಪ್ಪಾದ್ರೂ ಏನು? ಈ ಮನೇಲಿ ನೀನ್ ಏನೇ ಅಂದ್ರು, ನಿಮ್ಮಮ್ಮ ಎಷ್ಟೇ ಅವಮಾನ ಮಾಡಿದ್ರು ಆ ಭೂದೇವಿ ತರ ತಾಳ್ಮೆಯಿಂದ ಎಲ್ಲಾನು ಸಹಿಸ್ಕೊಂಡಿದ್ದಾಳೆ. ಯಾರೇ ಕೀಳಾಗ್ ನೋಡಿದ್ರು ಮುಖನ ಗಂಟ್ ಹಾಕೊಳ್ದೆ ನಗ್ನಗ್ತಾ ಇರ್ತಾಳಲ್ಲ, ಅವ್ಳ ತಪ್ಪೇನು? ಆಸ್ತಿ ಐಶ್ವರ್ಯ ಇಲ್ಲ ಅನ್ನೋದನ್ನ ಬಿಟ್ರೆ ಅವ್ಳು ಈ ಮನೆಗೆ ಸೊಸೆ ಆಗೋಕೆ ಬೇಕಾಗಿರುವಂತಹ ಎಲ್ಲಾ ಅರ್ಹತೆಗಳು ಅವಳ ಹತ್ರ ಇದೆ. ಅಂತವಳನ್ನ ಮನೆ ಬಿಟ್ಟು ಕಳಿಸ್ತೀನಿ ಅಂತ ಹೇಳ್ತಿದ್ಯಲ್ಲ ವಿವೇಕ್, ನಿನಗ್ ಮನ್ಸಾದ್ರೂ ಹೇಗ್ ಬಂತು? ದಯವಿಟ್ಟು ನನ್ ಮಾತ್ ಕೇಳು ವಿವೇಕ್. ಏನಾದ್ರೂ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ನಾನ್ ಸರಿಪಡಿಸ್ತೀನಿ. ಚಿಕ್ಕಮ್ಮ ಪ್ಲೀಸ್, ಪದೇ ಪದೇ ಹೇಳ್ತಾ ಇದೀನಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಇದ್ರಲ್ಲಿ ನೀವು ತಲೆ ಹಾಕ್ಬೇಡಿ. ನನ್ನಿಂದ ಆಗಲ್ಲ ವಿವೇಕ್. ಆ ಹುಡುಗಿ ಪರ ಮಾತಾಡಕ್ಕೆ ಈ ಮನೇಲಿ ಯಾರು ಇಲ್ಲ ಅಂತ ಅನ್ಕೊಂಡಿದ್ಯಾ? ನಾವೆಲ್ಲ ಇದೀವಿ. ನಾನ್ ಈಗ್ಲೇ ಹೋಗಿ ಈ ವಿಷಯನ ಭಾವನ್ಗೆ ಮಾವಯ್ಯಂಗೆ ಎಲ್ರಿಗೂ ನೋಡೋಣ, ಯಾರು ಯಾರನ್ನ ಹೊರಗಡೆ ಕಳಿಸ್ತಾರೆ ಅಂತ. ಚಿಕ್ಕಮ್ಮ ನಿಂತ್ಕೊಳ್ಳಿ, ಚಿಕ್ಕಮ್ಮ ನಿಂತ್ಕೊಳ್ಳಿ. ಚಿಕ್ಕಮ್ಮ
ಚಿಕ್ಕಮ್ಮ ಒಂದ್ ನಿಮಿಷ ನಿಂತ್ಕೊಳ್ಳಿ. ನೋಡಿ ಚಿಕ್ಕಮ್ಮ, ಇದು ನನ್ನ ಪರ್ಸನಲ್ ಮ್ಯಾಟರ್. ಇದ್ರಲ್ಲಿ ಮೂಗ್ ತೋರ್ಸಕ್ಕೆ ನೀವ್ ಯಾರು? Who are you to interfere in my personal life? ಅಲ್ವಾ? ಕರೆಕ್ಟ್ ವಿವೇಕ್. ನಾನ್ ಯಾರು? ಅಲ್ಲ ಚಿಕ್ಕಮ್ಮ, ಅದು ನನ್ ಸ್ವಂತ ಮಗನಿಗಿಂತ ನಿನ್ನ ಹೆಚ್ಚಾಗಿ ನೋಡ್ಕೊಳ್ತಿದ್ದೆ. ಆದ್ರೆ ಇವತ್ತು ನೀನ್ ನನ್ಗೊಂದ್ ಒಳ್ಳೆ ಪಾಠ ಮಾಡ್ದೆ. ಥ್ಯಾಂಕ್ಸ್ ಮಗ್ನೆ. ಚಿಕ್ಕಮ್ಮ ಯಾವತ್ತು ಹೆತ್ತಮ್ಮ ಆಗಕ್ಕಾಗಲ್ಲ ಅನ್ನೋದನ್ನ ಕೇಳಿದ್ದೆ. ಆದ್ರೆ ಇದನ್ನ ಅರ್ಥ ಮಾಡ್ಕೊಳಕ್ಕೆ ಇಷ್ಟು ವರ್ಷ ಬೇಕಾಯ್ತು ನೋಡು. ಚಿಕ್ಕಮ್ಮ, ಸಾರಿ ಚಿಕ್ಕಮ್ಮ. ಆಕ್ಚುಲಿ ನಾನ್ ಬೇರೆ ಉದ್ದೇಶದಿಂದ ಹೇಳಿಲ್ಲ. ಬೇಡ ವಿವೇಕ್, ಸಾರಿನ ನಾನೇ ಕೇಳ್ಬೇಕು. ಯಾಕೆ ಹೇಳು? ನಿನ್ ವೈಯಕ್ತಿಕ ವಿಚಾರಕ್ಕೆ ಮೂಗ್ ತೋರ್ಸೋಷ್ಟು ನಾನಲ್ಲ ಅಲ್ವಾ? ನಿನ್ ಲೈಫ್ ಬಗ್ಗೆ ಕೇಳಕ್ಕೆ ನಾನ್ ಬರಲ್ಲ ವಿವೇಕ್, ಬರಲ್ಲ. ಚಿಕ್ಕಮ್ಮ ಚಿಕ್ಕಮ್ಮ ಆಶಾ, ಆಶಾ ಅತ್ತೆ, ಹೀಗ್ ಬೆಪ್ತರ ಕೂತ್ಕೊಂಡ್ರೆ ಆಗತ್ತಾ? ಸರಿ, ತನ್ಗೆ ಜ್ವರ ಬಂದಿದೆ ಪಾಪ, ಮೇಲ್ ಹೇಳೋದಕ್ಕೂ ಆಗ್ತಾ ಇಲ್ಲ. ಇವತ್ತು ಎಲ್ಲ ಕೆಲ್ಸ ನೀವೇ ಮಾಡ್ಬೇಕಾಗ. ಏನಾಗಿದೆ ನಿನ್ಗೆ? ನಿನ್ಗೂ ಜ್ವರನಾ? ಹೌದು, ಮನ್ಸಿಗೆ. ಏನ್ ವಿಚಿತ್ರವಾಗಿ ಮಾತಾಡ್ತಾ ಇದೀಯ? ವಿಚಿತ್ರವಾದ ಮಾತೆ, ಆದ್ರೆ ನನ್ ಮಾತಲ್ಲ. ಸುಮ್ನೆ ಜಾಸ್ತಿ ಹೊತ್ತು ಕೂತಲ್ಲೇ ಕೂತಿದ್ರೆ ಹೀಗೆ ಆಗೋದು. ಗೌರಿ, ಗೌರಿ, ಅಜ್ಜಿ, ಆಶಾ, ಗೌರಿ ಬಂದಿದ್ದಾಳೆ. ಇವಳು ನೀನಿಬ್ರು ಸೇರ್ಕೊಂಡು ಅಡಿಗೆ ಮಾಡಿ. ಅಮ್ಮ, ಅಡಿಗೆ ಕೆಲ್ಸ, ಮನೆ ಕೆಲ್ಸ ಎಲ್ಲ ಸರಿ, ಆದ್ರೆ ದೇವ್ರ ಪೂಜೆ ಈ ಮನೇಲಿ ಇಷ್ಟೊತ್ತಾದ್ರೂ ದೀಪ ಹಚ್ಚಿಲ್ಲ ಅಂದ್ರೆ ಸರಿನಾ? ಯಾಕೆ? ಆಶಾ ಮಾಡ್ತಾಳೆ ಅಲ್ವಾ ಆಶಾ? ನನ್ನನ್ನ ಕ್ಷಮಿಸಿ ಅತ್ತೆ. ಪೂಜೆ ಅಂದ್ರೆ ಬರೀ ಮಂತ್ರ ಹೇಳೋದಲ್ಲ, ದೀಪ ಬೆಳಗೋದು ಅಲ್ಲ, ಅದು ದೇವ್ರ ಜೊತೆಗ್ ನಡ್ಸೋ ಅನುಸಂಧಾನ. ಪೂಜೆಗ್ ಬೇಕಾಗಿರೋದು ಭಕ್ತಿಗಿಂತ ಹೆಚ್ಚಾಗಿ ಚಿತ್ತಶುದ್ಧಿ. ಇವತ್ತು ಮನ್ಸ್ ಕೆಟ್ಟಿದೆ. ಅಶಾಂತಿ ಇರೋ ಮನ್ಸನ್ನ ಇಟ್ಕೊಂಡು ದೇವ್ರ ಮುಂದೆ ಕೂತು ಪೂಜೆ ಮಾಡೋದು ದೇವ್ರಿಗ್ ಅಪಮಾನ ಅನ್ಸುತ್ತೆ. ನಾನಿವತ್ ಅಡ್ಗೆನೂ ಮಾಡಲ್ಲ, ಪೂಜೆನೂ ಮಾಡಲ್ಲ. ಅಯ್ಯೋ ಅಮ್ಮ, ಇವಾಗ ಅಡ್ಗೆ ಯಾವಾಗ ಮಾಡ್ತಾರೆ, ಯಾರ್ ಮಾಡ್ತಾರೆ? ವಿವೇಕ್ ಬೇರೆ ಆಫೀಸ್ಗೆ ಹೋಗಕ್ಕೆ ಟೈಮ್ ಆಯ್ತು. ಅವನಿಗೆ ಹೊರಗಿನ ಊಟ ತಿಂದ್ರೆ ಅಲರ್ಜಿ, ಮನೆ ಅಡ್ಗೆನೆ ಆಗ್ಬೇಕು. ವಿವೇಕ್ ಅವ್ರಿಗೆ ಅಷ್ಟೇ ಅಲ್ಲ, ಮನೇಲಿರೋರು ಎಲ್ರಿಗೂ ನಾನು ಅಡ್ಗೆ ಮಾಡ್ತೀನಿ. ನೀವ್ ಅದ್ರ ಬಗ್ಗೆ ಯೋಚನೆ ಮಾಡ್ಬಿಡಿ. ಅಡ್ಗೆ ಸರಿ, ಆದ್ರೆ ಪೂಜೆ ಯಾರು ಮಾಡಲ್ವಾ? ಚಂಚಲ, ಏನ್ ಮಾತಾಡ್ತಾ ಇದ್ದೀಯ? ಈ ಮನೆಯಲ್ಲಿ ದೇವ್ರ ದೀಪ ಹಚ್ಚದೆ ಅಡ್ಗೆ ಕೆಲ್ಸ ಶುರು ಮಾಡೋ ಸಂಪ್ರದಾಯ ಇತ್ತಾ ಇಲ್ಲಿವರೆಗೂ? ಅದ್ ಸರಿ ಅಮ್ಮ, ಆದ್ರೆ ಪೂಜೆ ಯಾರ್ ಮಾಡ್ತಾರೆ? ಅಮ್ಮ, ನಿಮ್ ಮೊದಲನೇ ಸೊಸೆ ಮೈಗ್ ಹುಷಾರಿಲ್ಲ ಅಂತ ಮಲಗಿದ್ದಾರೆ, ಇನ್ನೊಬ್ರು ಮನ್ಸ್ ಸರಿ ಇಲ್ಲ ಅಂತ ಹೋದ. ಅದಕ್ಕೇನಂತೆ? ಈ ಮನೆಗೆ ಕಿರಿಸೊಸೆಯಾಗಿ ಗೌರಿ ಬಂದಿದ್ದಾಳಲ್ಲ. ಗೌರಿ, ಹೋಗಮ್ಮ, ನೀನೇ ಹೋಗಿ ದೇವ್ರ ಪೂಜೆ. ಅಜ್ಜಿ, ನನ್ನ ಕ್ಷಮಿಸಿ. ಮನೆ ಕೆಲ್ಸ, ಅಡಿಗೆ, ಪಾತ್ರೆ ತೊಳೆಯೋದು ಎಲ್ಲ ನಾನ್ ಮಾಡ್ತೀನಿ, ಆದ್ರೆ ಪೂಜೆ ಮಾಡಕ್ಕೆ ನನ್ನಿಂದ ಆಗಲ್ಲ. ಏನಮ್ಮ ಹೇಗ್ ಹೇಳ್ತಾ ಇದೀಯಾ? ದೇವ್ರ ದೀಪ ಹಚ್ಚದೆ ಅಡಿಗೆ ಕೆಲಸ ಮಾಡಿದ್ರೆ ಏನ್ ಪ್ರಯೋಜನ? ದೇವ್ರ ಪೂಜೆ ಮಾಡೋದಕ್ಕೆ ಯಾಕೆ ನಿರಾಕರಿಸ್ತಾ ಇದೀಯಾ? ನಿರಾಕರಿಸ್ತಾ ಇಲ್ಲ ಅಜ್ಜಿ, ಆದ್ರೆ ನಾನ್ ನಿಯಮ ಕಟ್ಬಿಟ್ಟಿದೀನಿ. ಏನ್ ನಿಯಮ? ಈ ಮನೆಗಿಂತ ದೊಡ್ಡ ನಿಯಮ ಯಾವ್ದು? ಅಜ್ಜಿ, ನಾನ್ ಪೂಜೆ ಮಾಡೋದು ಮೇಡಮ್ಗೆ ಇಷ್ಟ ಆಗಲ್ಲ. ಅವ್ರಿಗೆ ಇಷ್ಟ ಇಲ್ಲದ ಕೆಲ್ಸ ಮಾಡಿ ಅವ್ರ ಮನ್ಸನ್ನ ನೋಯ್ಸಲ್ಲ ನಾನು. ಗೌರಿ, ಅಭಿರುಚಿಗಳು, ಅಭಿಪ್ರಾಯಗಳು ಗಾಳಿ ಇದ್ದ ಹಾಗೆ ಕ್ಷಣ ಕ್ಷಣಕ್ಕೂ ಬದಲಾಗ. ಆದ್ರೆ ನಂಬಿಕೆ ಮತ್ತೆ ಆಚರಣೆಗಳು ಮರದ ಬೇರಿದ್ದ ಆ ನಂಬಿಕೆನ ಬದಲಾಗ. ಸರಿತಾ, ಇವತ್ತು ಬೇಡ ಅನ್ಬಹುದು, ನಾಳೆ ಬೇಕನ್ಬಹುದು, ಆದ್ರೆ ಈ ಮನೆ ಸೊಸೆಯಾಗಿ ದೀಪ ಹಚ್ಚೋದು ನಿನ್ನ ಧರ್ಮ, ನಿನ್ನ ಜವಾಬ್ದಾರಿನ ನೀನ್ ನಿರ್ವಹಿಸು. ಅಲ್ಲ ಮೇಡಮ್, ಸರಿತನ ಹತ್ರ ನಾನ್ ಮಾತಾಡ್ತೀನಿ, ನೀನ್ ಹೋಗ್. ಆಯ್ತು ಅಜ್ಜಿ. ಅಸ್ಲಿ ಆಟ ಇವಾಗ ಶುರು. ಈ ಸರಿತಾ ಮತ್ತೆ ಅವಳ ಸೊಸೆ ನಡುವೆ ದೊಡ್ಡದಾಗೆ ಬೆಂಕಿ ಹತ್ಕೊಳ್ಳೋ ತರ ಇದೆ. ಒಬ್ಳಿಗೆ ಆತ್ಮಾಭಿಮಾನದ ಕಿಚ್ಚು, ಇನ್ನೊಬ್ಳಿಗೆ ಅಹಂಕಾರದ ಕಿಚ್ಚು. ಆದ್ರೆ ನನಗೆ ಈ ಎರಡು ಶಕ್ತಿಗಳ ನಡುವೆ ನಡೆಯೋ ಯುದ್ಧ ನೋಡೋ ಮೇಡಮ್, ಏನು ಸ್ವಲ್ಪ ಹಾಲ್ ಕುಡಿರಿ ಮೇಡಮ್. ಬೇಡ. ಸರಿ, ಹಾಲ್ ಬೇಡ ಅಂದ್ರೆ ಆಪಲ್ ನ ಕಟ್ ಮಾಡ್ಕೊಂಡು ತಗೊಂಡ್ ಬಂದಿದ್ದೀನಿ, ಅದನ್ನಾದ್ರೂ ತಿನ್ನಿ. ಬೇಡ ಅಂದೆ ಅಲ್ವಾ? ಸರಿ, ಹಾಗಾದ್ರೆ ಜ್ಯೂಸ್ ಮಾಡ್ಬಿಟ್ಟು ತರ್ತೀನಿ, ಅದನ್ನಾದ್ರೂ ಕುಡಿತೀರಾ? ಇನ್ಸ್ಟೆಂಟ್ ಎನರ್ಜಿ ಬರುತ್ತೆ, ಸುಸ್ತು ಕಡಿಮೆ ಆಗುತ್ತೆ. ಸುಮ್ನೆ ಇರ್ತೀಯ? ನಿನ್ನ ಅತಿರೇಕದ ಕಾಳಜಿಗೆ ದೊಡ್ಡ ನಮಸ್ಕಾರ. ನಿನ್ನ ಸೇವೆ, ನಿನ್ನ ಅನುಕಂಪ ಇದ್ಯಾವುದು ನನಗ್ ಬೇಕಾಗಿಲ್ಲ. ಮಾತ್ರೆ ತಗೊಂಡಿದ್ದೀನಿ, ಅದ್ ಕೆಲ್ಸ ಮಾಡತ್ತೆ, ನೀನ್ ಇಲ್ಲಿಂದ ಹೊರಡು. ನೋಡಿ, ಮಾತ್ರ ಕೆಲ್ಸ ಮಾಡ್ಬೇಕು ಅಂದ್ರೆ ಹೊಟ್ಟೆಲ್ ಏನಾದ್ರೂ ಇರ್ಬೇಕಲ್ವಾ? ಸಿಟ್ ಮಾಡ್ಕೋತಾ ಇದೀರಲ್ವಾ ಮೇಡಮ್, ಅದಕ್ಕೂ ಶಕ್ತಿ ಬೇಕಲ್ವಾ? ಮೇಡಮ್, ದಯವಿಟ್ಟು ಹಾಲ್ ಕುಡ್ದು ಹಣ್ಣು ತಿನ್ಬಿಡಿ. ಆಗೋವರೆಗೂ ನಿಮಗೆ ಯಾವ ತೊಂದ್ರೆನೂ ಕೊಡಲ್ಲ. ನಿನಗ್ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ಈ ತರ ಅತಿ ವಿನಯ ತೋರ್ಸಿದ್ರೆ ನಾನ್ ಕರಗ್ತೀನಿ ಅನ್ಕೊಂಡಿ. ಇಂಥ ಸಮಯ ಸಾಧಕ ನಾಟಕಗಳನ್ನ ನನ್ ಮುಂದೆ ಆಡ್ಬೇಡ. ಸತ್ಯಕ್ಕೆ ಕರಗದೆ ಇರೋರು ನೀವು ಇನ್ನು ನಾಟಕ ಕರಗ್ತೀರಾ ಮೇಡಮ್? ಪದೇ ಪದೇ ಮೇಡಮ್ ಮೇಡಮ್ ಅಂತ ಕರಿಬೇಡ, ನನಗೆ ಇರಿಟೇಟ್ ಆಗತ್ತೆ. ಅತ್ತೆ, ಅತ್ತೆ ಅಂತ ಕರೆಯಕ್ಕೆ ಪರ್ಮಿಷನ್ ಕೊಡೋವರೆಗೂ ಮೇಡಮ್ ಅಂತ ಕರಿಬೇಕು ಅಲ್ವಾ ಮೇಡಮ್? ಅದು ಈ ಜನ್ಮದಲ್ಲೇ ಸಾಧ್ಯ ಇಲ್ಲ. ಹಾಗಾದ್ರೆ ಈ ಮೇಡಮ್ ಅಂತ ಕರೆಯೋದು ಪರ್ಮನೆಂಟ್ ಬಿಡಿ. ಹೋಗು ಅಂದ್ರೆ ಹೋಗ್ತಾ ಇರ್ಬೇಕು, ಇರು ಅಂದ್ರೆ ಇರ್ತೀನಿ ಮೇಡಮ್. ನೋಡಿ, ನಿಮ್ಮನ್ನ ಕರಗಿಸ್ಬೇಕು ಅಂತ ಅಥವಾ ಬದಲಾಯಿಸ್ಬೇಕು ಅಂತ ಇದನ್ನೆಲ್ಲ ತಂದಿಲ್ಲ. ನಾನ್ ತಂದಿಲ್ಲ ಅಂದ್ರೆ
ಯಾರಾದ್ರೂ ಕೆಲ್ಸದವ್ರು ತಂದು ಕೊಡ್ತಿದ್ರು. ನಿಮಗೆ ಜ್ವರ ಬಂದಿದೆ ಅಂತ ಗೊತ್ತಿದ್ರು ಒಬ್ರು ಕೆಲ್ಸದವ್ರ ಕೈಯಲ್ಲಿ ಇದನ್ನ ಕೊಟ್ಕೊಳ್ಸೋ ಸಂಸ್ಕಾರ ನಂದಲ್ಲ. ಬಿಟ್ಟು ತಿನ್ನಿ ಮೇಡಮ್, ಇದು ನಾನ್ ಕಷ್ಟಪಟ್ಟು ದುಡ್ಡಿರೋದ್ರಲ್ಲಿ ತಂದಿದ್ದಲ್ಲ. ನಿಮ್ ಮಗ ನಿಮ್ ಗಂಡ ಬೆವರ್ ಸುರಿಸಿ ಸಂಪಾದಿಸಿರೋ ದುಡ್ಡಲ್ಲಿ ತಂದಿರೋದು. ನೋಡಿ, ನನ್ ಮೇಲೆ ನಿಮ್ಗೆ ಎಷ್ಟೇ ಸಿಟ್ಟಿರ್ಲಿ ಅದಕ್ಕೆ ನನ್ನ ಅಭ್ಯಂತರ ಇಲ್ಲ. ಆದ್ರೆ ಆ ಸಿಟ್ಟು ನಿಮ್ ಆರೋಗ್ಯನ ಹಾಳು ಮಾಡಬಾರ್ದು ಅಷ್ಟೇ. ಅದು ಅಲ್ದೇನೆ ನನ್ನ ಹತ್ರ ಜಗಳ ಆಡೋದಕ್ಕಾದ್ರೂ ನಿಮಗ್ ಶಕ್ತಿ ಬೇಕಲ್ವಾ? ಇವತ್ತು ನೀವು ಜ್ವರದಿಂದ ಹೀಗ್ ಸುಸ್ತಾಗಿ ಮಲಗಿದ್ರೆ ಅದು ನಿಮ್ ಸೋಲಾಗ್ ಕಾಣುತ್ತೆ ಹೊರತು ನನ್ ಗೆಲುವಲ್ಲ. ನೀವ್ ಯಾವತ್ತೂ ಸೋಲ್ಬಾರ್ದು ಮೇಡಮ್, ಸೋಲ್ಬಾರ್ದು. ನನ್ನನ್ನ ಎದುರಿಸಕ್ಕಾದ್ರೂ ನೀವು ಗಟ್ಟಿಯಾಗಿರ್ಬೇಕು. ಅದಕ್ಕೋಸ್ಕರ ಈ ಹಣ್ಣುಗಳನ್ನಾದ್ರೂ ತಿನ್ನಿ. ನೋಡಿ ಮೇಡಮ್, ನೀವ್ ವೀಕ್ ಆಗೋದು ನನಗೆ ಖಂಡಿತ ಇಷ್ಟ ಇಲ್ಲ. ಯಾಕಂದ್ರೆ ನೀವು ತುಂಬಾ ಸ್ಟ್ರಾಂಗ್ ಅಲ್ವಾ. ನಾನು ಎಷ್ಟು ಹೇಳಿದ್ರು ನೀವು ತಿನ್ನಂಗ್ ಕಾಣ್ತಾ ಇಲ್ಲ. ಸರಿ ಬಿಡಿ, ಆಯ್ತು. ನಾನಿಲ್ಲಿರೋದು ನಿಮಗೆ ಇಷ್ಟ ಇಲ್ಲ ಅಂತ ನನಗ್ ಗೊತ್ತು. ನಾನು ಹೋದ್ಮೇಲಾದ್ರೂ ಇದನ್ನ ತಿನ್ನಿ. ನಿಮ್ಮ ಆರೋಗ್ಯ ನಿಮಗೆ ಎಷ್ಟು ಮುಖ್ಯನೋ ನನಗೂ ಅಷ್ಟೇ ಮುಖ್ಯ ಮೇಡಮ್. ಪ್ಲೀಸ್ ತಿನ್ನಿ ಮೇಡಮ್. ಟೇಕ್ ಕೇರ್. ನೋಡಿ ಚಿಕ್ಕಮ್ಮ, ಇದು ನನ್ನ ಪರ್ಸನಲ್ ಮ್ಯಾಟರ್. ಇದ್ರಲ್ಲಿ ಮೂಗ್ ತೋರ್ಸಕ್ಕೆ ನೀವ್ ಯಾರು? Who are you to interfere in my personal life? ಮತ್ತೆ ಏನಾಗಿದೆ ನಿಮ್ಗೆ? ಅವಾಗ್ಲಿಂದ ಗಮನಿಸ್ತಾ ಇದ್ದೀನಿ. ಏನಿಲ್ಲ ಗೌರಿ, ಏನಿಲ್ಲ ಅಂದ್ರೆ ಯಾಕೆ ಕಣ್ಣೀರ್ ಆಗ್ತಾ ಇದ್ದೀರಾ? ಮಾತನ್ನಷ್ಟೇ ಮುಚ್ಚಿಡ್ಬೋದು, ಆದ್ರೆ ಕಣ್ಣೀರನ್ನಲ್ಲ. ನನ್ ಮಾತನ್ ಮಾತ್ರ ಬಚ್ಚಿಡ್ತಿದ್ದೀನಿ. ಆದ್ರೆ ನೀನು ಮನ್ಸಲ್ಲಿರೋ ಅವಮಾನ, ನೋವು, ಕಣ್ಣೀರು ಎಲ್ಲಾನು ಬಚ್ಚಿಟ್ಟು ಏನು ಆಗದೆ ಇರೋ ತರ ಹೇಗಮ್ಮ ನಟಿಸ್ತಾ ಇದೀಯಾ? ಏನ್ ಹೇಳ್ತಿದ್ದೀರಾ ನೀವು? ನನ್ಗೆಲ್ಲ ಗೊತ್ತು ಗೌರಿ, ನನ್ ಎಲ್ಲಾನು ಕೇಳಿಸ್ಕೊಂಡೆ. ಸತ್ಯನ ಸಾಬೀತ್ ಮಾಡ್ದೆ ಹೋದ್ರೆ ಈ ಮನೆ ಬಿಟ್ಟು ಹೋಗ್ತೀನಿ ಅನ್ನೋ ವಿವೇಕ್ ಕಂಡೀಷನ್ಗೆ ಒಪ್ಕೊಂಡಿದ್ಯಾ ಅಲ್ವಾ? ರಾತ್ರಿ ನೀವಿಬ್ರು ಮಾತಾಡ್ತಿದ್ದು ನಾನ್ ಕೇಳಿಸ್ಕೊಂಡೆ. ಈ ವಿಷಯದಲ್ಲಿ ನೀನ್ ತಗೊಂಡಿರೋ ನಿರ್ಧಾರ ತಪ್ಪು ಅಂತ ಹೇಳಕ್ ಹೋಗಿದಕ್ಕೆ ಅವನ್ ಏನ್ ಹೇಳ್ದ ಗೊತ್ತಾ? ಇದನ್ನೆಲ್ಲ ಕೇಳೋದಕ್ಕೆ ನೀವ್ ಯಾರು ಅಂತ ಹೇಳ್ದ. ಎದ್ದಳ ಮೇಲೆ ಸೂರ್ಯ ನೆತ್ತಿ ಮೇಲೆ ಬಂದ್ರು ನಿನಗೆ ಎಚ್ಚರ ಆಗಿಲ್ವಾ? ಇಷ್ಟೊತ್ತಾರು ಮಲಗಿದ್ಯಲ್ಲ, ಎದಳು. ಮಾತಲ್ಲಿ ಹೇಳಿದ್ರೆ ಎದೋಳೋ ಜನ್ಮ ಅಲ್ಲ ಇದು. ಒಂದೆರಡು ಬಿಡು ನೋಡೋಣ. ಮಾಡ್ತೀನಿ ಎದ್ದಳಿಲ್ಲ ಅಂದ್ರೆ ಸರಿಯಾಗಿ ಬಾರಿಸ್ಬಿಡ್ತೀನಿ. ಎದಳೆ ಎದಳೆ ಮೇಲೆ ಎದಳೆ ಜೋರಾಗಿ ಹೊಡೆದ್ರೆ ಮಾತಿನ ಸದ್ದಿಲ್ಲ ಅಕ್ಕ.